ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕಡೆಗೂ ಹಗೆಯನ್ನ ತೀರಿಸಿಕೊಂಡು ಬಿಟ್ರ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹಳೆ ಬಾಕಿ ಚುಕ್ತಾ ಮಾಡಿದ್ರ ಚೌಕಿದಾರ್ ಜೋಡಿ ಅನ್ನೋದು ಕೂಡ ಈಗ ಅನುಮಾನವನ್ನ ಸೃಷ್ಟಿ ಮಾಡಿದೆ. ಅನಂತ್ ಕುಮಾರ್ ವಿರುದ್ಧ ಸೇಡನ್ನ ಕಡೆಗೂ ತೀರಿಸಿಕೊಂಡ್ಬಿಟ್ರ ಹಾಗಾದ್ರೆ ಮೋದಿ ಮತ್ತು ಅಮಿತ್ ಶಾ 5 ವರ್ಷದ ಹಿಂದಿನ ದ್ವೇಷಕ್ಕೆ ಬೆಂಗಳೂರು ದಕ್ಷಿಣದಲ್ಲೇ ಹಾಗಾದ್ರೆ ಪ್ರತಿಕಾರವನ್ನ ಈ ಇಬ್ಬರು ಮುಖಂಡರು, ಈ ಇಬ್ಬರು ನಾಯಕರು ತೀರಿಸಿಕೊಂಡ್ರ? ಹಾಗಾದ್ರೆ ಅನಂತ್ ಕುಮಾರ್ ವಿರುದ್ಧ ಮೋದಿ ಮತ್ತು ಶಾ ಜೋಡಿಗಿದ್ದಂತಹ ದ್ವೇಷ ಆದ್ರೂ ಏನು ಹೇಳ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಮೋದಿ ಮತ್ತು ಅಮಿತ್ ಶಾಗೆ ಅನಂತ್ ಕುಮಾರ್ ಮೇಲೆ ಹಾಗಾದ್ರೆ ಯಾವ ರೀತಿಯ ದ್ವೇಷ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಭೀಷ್ಮ ಅಡ್ವಾಣಿ ಪಟ್ಟ ಶಿಷ್ಯರಾಗಿದ್ರು ದಿವಂಗತ ಅನಂತ್ ಕುಮಾರ್ ಅವರು. ಪಕ್ಷ ಸಂಘಟನೆಯಲ್ಲಿ ರಾಜಕೀಯ ಗುರು ಅಡ್ವಾಣಿಗೆ ಹೆಗಲಾಗಿದ್ರು ಅನಂತ್ ಕುಮಾರ್. ಮೋದಿ ಪ್ರಧಾನಿ ಆಗುವವರೆಗೂ ಕೂಡ ಬಿಜೆಪಿಯಲ್ಲಿ ಅನಂತ್ ಕುಮಾರ್ ಅವರು ಅತ್ಯಂತ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಿರುವಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಪ್ರಧಾನಿ ಅಭ್ಯರ್ಥಿ ಘೋಷಣೆಗೂ ಮೊದಲು ಮೋದಿ ವಿರೋಧಿ ಬಣದಲ್ಲಿ ಅನಂತ್ ಕುಮಾರ್ ಅವರು ಇದ್ರು, ಕಾಣಿಸಿಕೊಂಡಿದ್ರು. ಪ್ರಧಾನಿ ಆಗ್ತಾ ಇದ್ದಂತೆ ಅನಂತ್ ಕುಮಾರ್ ರನ್ನ ಸೈಡ್ ಲೈನ್ ಮಾಡ್ಬಿಟ್ರ ಹಾಗಾದ್ರೆ ಮೋದಿ ಮತ್ತು ಶಾ. ಆದ್ರೆ ಅನಂತ್ ಕುಮಾರ್ ಪಕ್ಷ ನಿಷ್ಠೆಯಿಂದ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಹತ್ತಿರ ಸೇರಿಸಿಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ತಪ್ಪಿಸುವ ಮೂಲಕ ಹಳೆ ಬಾಕಿಯನ್ನ ಚುಕ್ತಾ ಮಾಡ್ಬಿಟ್ರ ಅನ್ನೋ ಪ್ರಶ್ನೆ ಇದೆ. ಪಕ್ಷ ಸಂಘಟನೆಯಲ್ಲಿ ರಾಜಕೀಯ ಗುರು ಅಡ್ವಾಣಿಗೆ ಹೆಗಲಾಗಿ ಇವರು ಕೆಲಸವನ್ನ ಮಾಡಿದ್ರು ಅನಂತ್ ಕುಮಾರ್ ಅವರು. ಜೊತೆಗೆ ವಿರೋಧಿ ಮೋದಿ ಅವರ ಪ್ರಧಾನಿ ಅಭ್ಯರ್ಥಿ ಅಂತ ಯಾವಾಗ ಘೋಷಣೆ ಆಗಿದ್ರು ಆ ಸಂದರ್ಭದಲ್ಲಿ ವಿರೋಧಿ ಬಣದಲ್ಲೂ ಕೂಡ ಅನಂತ್ ಕುಮಾರ್ ಅವರು ಕಾಣಿಸಿಕೊಂಡ್ರು. ಈ ಒಂದು ಹಳೆ ಬಾಕಿಯನ್ನ ಹಾಗಾದ್ರೆ ಚೌಕಿದಾರ್ ಚುಕ್ತವನ್ನ ಮಾಡಿದ್ರ ಅನ್ನೋದೇ ಈಗ ಅನುಮಾನವನ್ನ ಹುಟ್ಟು ಹಾಕಿರುವಂತದ್ದು. ಹಳೆ ಬಾಕಿ ಚುಕ್ತ ಮಾಡಿದ್ರ ಚೌಕಿದಾರ್ ಜೋಡಿ ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಮಿತ್ ಶಾ ಮತ್ತು ಮೋದಿ. ಕೊನೆ ಕ್ಷಣದವರೆಗೂ ಕೂಡ ಇಲ್ಲಿ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಬದ್ರುದ್ದೀನ್. ಕೊನೆಯವರೆಗೂ ಕೂಡ ಇಲ್ಲಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಇಲ್ಲಿ ದ್ವೇಷದ ರಾಜಕಾರಣ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ? ಯಶೋಧ, ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡದಿರೋದು ಬೆಂಗಳೂರು ದಕ್ಷಿಣದಿಂದ ರಾಜ್ಯ ರಾಜಕಾರಣದ ದೊಡ್ಡ ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ
BJPಯ ಇತಿಹಾಸವನ್ನೇ ಗಮನಿಸುವುದಾದರೆ ಅನಂತಕುಮಾರ್ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗಿಂತಲೂ ಸೀನಿಯರ್ BJPಯ ಸಂಘಟನೆ ವಿಚಾರದಲ್ಲಿ. BJPಯ ಭೀಷ್ಮ ಅಡ್ವಾಣಿಯವರ ಬಲಗೈ ಬಂಟರಾಗಿದ್ದುಕೊಂಡು ರಾಜ್ಯ ಮತ್ತು ದೇಶದಾದ್ಯಂತ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಂಥ ಅನಂತಕುಮಾರ್ ಪ್ರಭಾವಿಯಾಗಿದ್ದರು. ಆ ಕಾಲದಲ್ಲಿ ಮೋದಿ ಮತ್ತು ಅಮಿತ್ ಶಾ ಏನೂ ಇರಲಿಲ್ಲ. ಆದರೆ ಬದಲಾದ ವರ್ತಮಾನದಲ್ಲಿ ಕಾಲದಲ್ಲಿ ಮೋದಿ ಪ್ರಭಾವಿ ಆದರು, ಅಮಿತ್ ಶಾ ಅವರು ಪ್ರಭಾವಿ ಆದರು. ಅನಂತಕುಮಾರ್ ಅವರು ಅವರಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದಕ್ಕೆ BJPಯ ಆಂತರಿಕ ಭಿನ್ನಮತಗಳು ಮತ್ತು ರಾಷ್ಟ್ರ ರಾಜಕಾರಣದ ಕೆಲವು ಗೊಂದಲಗಳು. ಏನು ಅಡ್ವಾಣಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರಲಿಲ್ಲ, ಸಂಘಟನೆಗೆ ಒತ್ತು ಕೊಡ್ತಾ ಇದ್ದರು. ಆದರೆ ಭಾಳ ವೇಗವಾಗಿ ರಾಜಕಾರಣದಲ್ಲಿ ಬೆಳಿಬೇಕಾಗಿದ್ದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣದ ವೈಖರಿನೇ ಬೇರೆ ಇತ್ತು. ಹಾಗಾಗಿ ಅದನ್ನು ಯಾವತ್ತೂ ಅವರು ಅದಕ್ಕೆ ಸೊಪ್ಪಾಗ್ತಿರಲಿಲ್ಲ. 2012ರಲ್ಲಿ ಬಹುಶಃ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಘೋಷಣೆ ಮಾಡುವಂಥ ಸಂದರ್ಭ ಬಂದಾಗ ಅದನ್ನು ಮೋದಿಯವರನ್ನು, ನರೇಂದ್ರ ಮೋದಿಯವರನ್ನು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಅದನ್ನು BJP ಹಿರಿಯ ಮುಖಂಡರಾದಂಥ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಎಲ್ಲರೂ ವಿರೋಧಿಸಿದರು. ಪಕ್ಷ ಅಧಿಕಾರಕ್ಕೆ ಬರಲಿ, ಬಂದ ನಂತರ ಡೆಮೊಕ್ರೆಟಿಕ್ ಆಗಿ ಆಯ್ಕೆ ಮಾಡೋಣ ಅಂತ ಹೇಳಿದ್ರು. ಆದರೆ ಆಗಾಗಲೇ ಅಲ್ಲಿಯ ಬೇರೂರಿದ್ದಂಥ ನರೇಂದ್ರ ಮೋದಿಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮೋದಿಯವರನ್ನ ಪ್ರಧಾನಿ ಘೋಷಣೆ ಮಾಡಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅಡ್ವಾಣಿಯವರ ಜೊತೆಯಲ್ಲಿ ಏಕಾಂಗಿಯಾಗಿ ನಿಂತದ್ದು ಅವರ ಪಟ್ಟ ಶಿಷ್ಯ ಅನಂತಕುಮಾರ್. ಹಾಗಾಗಿ ಅವತ್ತು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬಾರ್ದು ಅನ್ನೋದರಲ್ಲಿ ಅನಂತಕುಮಾರ್ ಕೂಡ ಒಬ್ಬರಾಗಿದ್ದರು. ಆದರೆ ಒತ್ತಾಯಕ್ಕೆ ಮಾಡಿದ್ದು ಅನಿವಾರ್ಯವಾಗಿ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಯಿತು. ಭರ್ಜರಿಯಾಗಿ BJP ಗೆದ್ದು ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ಕೂಡ ನರೇಂದ್ರ ಮೋದಿ ಮತ್ತು ಅವರ ಟೀಮ್ ಅನಂತಕುಮಾರ್ ಅವ್ರನ್ನ ದೂರ ಇಡುವಂಥ ಪ್ರಯತ್ನ ಮಾಡಿದ್ದು ಗುಟ್ಟಾಗಿ ಉಳಿದಿಲ್ಲ. ಮೊದಲಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡೋದೇ ಅನುಮಾನ ಅಂತ ಇದ್ದಂಥ ಸಂದರ್ಭದಲ್ಲಿ ಕೊನೆಗೂ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡು ಅಷ್ಟೊಂದು ಪ್ರಾಮುಖ್ಯವಲ್ಲದೊಂದು ಖಾತೆಯನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡಲಾಯಿತು. ಆದರೆ ಅನಂತಕುಮಾರ್ ಅವರ ನಿಷ್ಠೆ, ಪಕ್ಷ ನಿಷ್ಠೆಯನ್ನು ಪ್ರಶ್ನಾತೀತವಾಗಿತ್ತು. ಅವರ ಸಂಘಟನೆ ಬಗ್ಗೆ ಎಷ್ಟೇ ಗೊಂದಲ ಆದ್ರೂ ಕೂಡ ಅವರ ಪಕ್ಷ ಸಂಘಟನೆ ಅವರ ನಿಷ್ಠೆಯನ್ನು ಬದಲಿಸಲಿಲ್ಲ. ಅವರ ಪಕ್ಷ ನಿಷ್ಠೆ ಪಕ್ಷಕ್ಕಾಗಿ ಅವರನ್ನು ಸಾಕಷ್ಟು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ನಿಷ್ಪಕ್ಷಪಾತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅನಿವಾರ್ಯವಾಗಿ ಅವರ ಸಂಘಟನೆ, ಅವರ ಪಕ್ಷ ನಿಷ್ಠೆಯನ್ನು ಗಮನಿಸಿದಂಥ ಮೋದಿ ಅವ್ರನ್ನ ಹತ್ತಿರ ಸೇರಿಸ್ಕೊಳ್ಳೇಬೇಕಾಯಿತು. ಆದರೆ ಈಗ ಅವರಿಗೆ ಕಾಲ ಬಂದಿದೆ. ಹಳೆ ದ್ವೇಷವನ್ನು ಈಗ ಅವರ ಕುಟುಂಬಕ್ಕೆ ಟಿಕೆಟ್ ನಿರಾಕರಿಸುವ ಮೂಲಕ ಅನಂತಕುಮಾರ್ ಅವ್ರ ಮೇಲೆ ಮೋದಿ ಸೇಡ್ ಸೇರಿಸ್ಕೊಂಡಿದ್ದಾರೆ ಅಂತಲೇ BJP ಅಂತರ್ವಲಯದ ಮಾತು ಮತ್ತು ರಾಜಕೀಯವಾಗಿ ಕೇಳಿ ಬರುವಂಥ ಮಾತು. ಯಶೋಧ. ಓಕೆ, ಥ್ಯಾಂಕ್ ಯು ಬದ್ರುದ್ದೀನ್.